ಮನಗಳನ್ನ ತಲುಪ್ತಾ ಬಂದಿದೆ. ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡೋ ಮೂಲಕ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜೋಗಿ. ಇವತ್ತಿಗೂ ಕೂಡ ನಾವೆಲ್ಲರೂ ಮನೆಯಲ್ಲಿ ಆ ಸಿನಿಮಾ ಟೆಲಿವಿಷನ್ ಅಲ್ಲಿ ಬಂದ್ರು ಕೂತ್ ನೋಡ್ತೀವಿ. ಒಂದ್ ವೇಳೆ ಆ ಥಿಯೇಟರ್ ಮತ್ತೆ ರಿಲೀಸ್ ಆದ್ರೂ ಕೂಡ ಅಷ್ಟೇ ಕ್ರೌಡ್ ಅಲ್ಲಿ ಹೋಗಿ ನೋಡುವಂತ ಒಂದು ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಂತಹ ಒಂದು ಮೈಲ್ ಸ್ಟೋನ್ ಸಿನಿಮಾ ಕೊಟ್ಟಂತಹ ನಿರ್ಮಾಪಕರು ಅಶ್ವಿನಿ ರಾಮ್ ಪ್ರಸಾದ್ ಸರ್. ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದಾದ ನಂತರ ಸಾಕಷ್ಟು ಸಿನಿಮಾಗಳ ನಿರ್ಮಾಣ ಮಾಡಿದ್ರು. ಇದೀಗ ಈ ಸಿನಿಮಾ ಮೂಲಕ ತಮ್ಮ ಮನೆಯ ಮಗನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವುದಕ್ಕೆ ಮುಂದಾಗಿದ್ದಾರೆ. ನಮ್ಮ ಅರುಣ್ ರಾಮ್ ಪ್ರಸಾದ್ ಅವರು ಈ ಸಿನಿಮಾ ಮೂಲಕ ಡೆಬ್ಯೂ ಮಾಡ್ತಾ ಇದ್ದಾರೆ. ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಶಶಿಧರ್ ನಿರ್ದೇಶಕರು ಸರ್. ನಿಮ್ಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಇವರ ಡೆಬ್ಯೂ ನಿರ್ದೇಶನ ಅಂತ ಹೇಳಿದ್ರೆ ಬಹುಶಃ ಎಷ್ಟು ಗೊತ್ತಿಲ್ಲ, ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾದವರಿಗೆ ನಾವು ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ ಗಳಿಗೆ ಕೇಳಿದ್ರೆ ಇವ್ರ ಹೆಸರು ಚಿರಪರಿಚಿತ್ರ. ಇವರು ಯಾವ ತರ ಮಾಡಬೇಕು, ಏನ್ ಮಾಡಬೇಕು, ಮ್ಯೂಸಿಕ್ ಹೆಂಗಿರ್ಬೇಕು, ಮಾರ್ಕೆಟಿಂಗ್ ಹೆಂಗಿರ್ಬೇಕು, ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ. ಜೊತೆಗೆ ಪ್ರೇಮ ಎಲ್ಲ ಇದಿತ್ತು. ಇಟ್ ವಾಸ್ ಅ ಸಕ್ಸಸ್. ಸೊ ಈಗ ಇದು ನಾನು ಗಾರ್ಗ ಮಾಡ್ತಾ ಇರೋದು ನನ್ನ ಮಗನ ಲಾಂಚ್ಗೆ. ಸೊ ನಾನು ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾವು ಫಸ್ಟ್ ಒಂದು 2020 ನಾವು ಶುರು ಮಾಡಿದ್ದು. ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಆಡಿಯೋಯಿಂದನೇ ಇದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫಾರ್ ಅಸ್ ಟು ಡೂ ದಿಸ್. ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ, ಹೋಗಿ ಮಾಡ್ಕೊಂಡು ನಂಗೆ ತಕ್ಷಣ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಇದು ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಮ್ಮ ಹೀರೋನು ಮೂರು ಇದು ಸೆಟಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ರನ್ನಿಂಗ್ ಮುಂದೆ ಇದು ಮಾಡ್ತಾ ಇದ್ವಿ. ನೆನ್ನೆ ಆಲ್ರೆಡಿ ರಿಲೀಸ್ ಆಗಿದೆ. ವೆರಿ ಗುಡ್ ರೆಸ್ಪಾನ್ಸ್. ತೆಲುಗುಗೂ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಹವ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಯಾಕೆ ಲೇಟ್ ಆಗ್ತಾ ಇದೆ? ಕಾನ್ಸೆಪ್ಟ್ ಹೆಂಗೆ ಈಗ ನಾನು ಹೇಳಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡ್ಬೋಯ್ತು. ಅದರಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020 ನಿಮಗೆ ಗೊತ್ತಾದ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಆಗೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದು. ಅದನ್ನೆಲ್ಲ ಮಾಡಿಕೊಂಡು ಸೊ ಒಂದು ಲೊಕೇಶನ್ಸ್ ಅಲ್ಲ, ಆತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಡಿದ್ದೇವೆ ಫಿಲ್ಮ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ, ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಹಾಕ್ತೀವಿ. ಅವ್ರ ಡೇಟ್ಸು ಇದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಡಸ್ ಕಮೌಟ್. ಎಲ್ರಿಗೂ ಎತ್ತೋರು ಏನಾಗೋದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ರಿಲೀಸ್ ಆದಮೇಲೆ ಡೆಫಿನೆಟಾಗಿ ಯು ವಿಲ್ ಸೇ ವಾಟ್ ಇಟ್ ಈಸ್. ನಾವು ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ, ಕಷ್ಟಪಟ್ಟು ಯಾವ ಥರ ಬೇಕು. ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ತೀರೋ ಹಂಗೆ ಹೆಂಗೆ ಮಾಡಿಕೊಟ್ಟು ಎಲ್ಲೆಲ್ಲಿ ಉಳಿಸ್ಬೇಕು, ಹೆಂಗೆ ಮಾಡ್ಬೋದು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿ ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಥರ ರಿಲೇಷನ್ಸ್ ಅಲ್ಲ ನಂದು ಶಶಿದು. ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗೆ ಬಂದು ಇವಾಗಲೂ ಹಂಗೆ ಇದ್ದಾನೆ, ಒಂಚೂರು ಚೇಂಜ್ ಆಗಲ್ಲ. ಹಾಂ ಸರ್, ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ದೀನಿ ಸರ್. ಅವ್ರ ಹತ್ರನೇ ಎಲ್ಲ ಬರುತ್ತೆ ನಮ್ಮದೆಲ್ಲ ಕಂಪ್ಲೀಟ್. ಮರ್ಜಾಗಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಒಂದು ಡೀಲ್ ಆಯಿತು, ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲಾನು. ಬಟ್ ಅದಕ್ಕೆಲ್ಲ ಏನೇನಿದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್. ನಾವೀಗ ಮೇನ್ ಕಂಪನಿ ಜಂಗ್ಲಿ ಇದ್ದಾನೆ ಇರುತ್ತಾ?
Ashwini Recording Company is my mother company. Adi there. Jungli is added to my brand. ಜೋಗಿ ಬಿಡುಗಡೆ ಮಾಡಿದಾಗಲೂ ಇವಾಗಲೂ ಭಾಳ ಮೇಕಿಂಗ್ ಇರ್ಬೋದು ರಿಲೀಸ್ ಇರ್ಬೋದು ಎಲ್ಲ ಬದಲಾವಣೆ ಆಗಿದೆ. ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ, ಪಬ್ಲಿಸಿಟೀಸ್ ಎಲ್ಲ ಇವಾಗ ಅದೇನೆ ಈಗ ಜಾಸ್ತಿ ಬೇಕು ಎಲ್ಲ ಥರದ್ದು. ಹೆಂಗ್ ಪ್ರಿಪೇರ್ ಆಗ್ತಾ ಇದ್ದೀರಾ? ಜೋಗಿ ಟೈಮ್ ಬಿಟ್ಟರು ಮನೆ 4 ಎಲ್ಲ ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಆಲ್ ದ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗಿರೋದೇ ಡಿಜಿಟಲ್, ಇದು 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆ ಮಾಡ್ಕೊಂಡು ಬರ್ತಾನೆ ಇದೀವಲ್ಲ. ಆಮೇಲೆ ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಿದ್ದಾಗಿ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆ ನೋಡ್ಕೊಂಡು ನಾವು ಮಾಡಬೇಕಲ್ಲ. ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು ಆವಾಗ ಹೆಂಗಿತ್ತು ಅವಾಗ, ಈಗ ಬೇರೆ ಥರನೇ ಇದೆ ಎಲ್ಲ ಇದು ಟ್ರೆಂಡ್. ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದೆ ಅದನ್ನು ನೋಡ್ಕೊಳ್ಳೋದು. ಅದ್ರಲ್ಲಿ ನಮ್ಮ ಇದರಲ್ಲಿ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ ನೋಡ್ಕೊಳ್ಳೋದಕ್ಕೆ. ನನ್ನ ಮಗ ಒಂದು ನೋಡ್ಕೊತಾರೆ, ನಮ್ಮ ಡೈರೆಕ್ಟರ್ ನೋಡ್ಕೊತಾರೆ, ನಾನು ನೋಡ್ಕೊತೀನಿ. ನನಗೆ ಯಾವುದು ಹೋಲ್ಡ್ ಇದೆ ಅದನ್ನು ನಾನು ನೋಡ್ಕೊತಾ ಇದ್ದೀನಿ. ಸೊ ಎಲ್ಲ ಅದೇ ಥರ ಅಂತಂದರೆ ಅಲ್ಲ, ಪಿಕ್ಚರ್ ಒಂದು ಲೆವೆಲ್ ಬೇರೆ ಥರನೇ ಇದೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ ಬೇರೆ, ರೀಚ್ ಆಗಿದ್ದ ಬಡ್ಜೆಟ್ ಬೇರೆ. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಏನು ಬಡ್ಜೆಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಮಾಡ್ತೀವಿ, ಡೇಟ್ ಅನೌನ್ಸ್ ಮಾಡುವಾಗ ಅದು ರಿಲೀಸ್ ಮಾಡಿ ತೋರಿಸ್ತೀವಿ. ಸರ್ ಟೋಟ್ಲಿ ಕಂಪ್ಲೀಟೆಡ್, ಸೆನ್ಸರ್ ರೆಡಿ ಆಗ್ತಾಯಿದೆ ಹೋಗೋದಕ್ಕೆ. ಸರ್ ಮೋಸ್ಟ್ ಪ್ರಾಬ್ಲಿ ಈ ಜನವರಿ ಫೆಬ್ರವರಿಲಿ ಬಂದ್ಬಿಡ್ತೀವಿ ಸರ್. ಎಕ್ಸಾಕ್ಟಾಗಿ ವಿಲ್ ಸಿ ದ ಡೇಟ್ಸ್, ಯಾವುದು ಕ್ಲಾಶ್ ಬೇಡ ಅಂತ. ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ಒಬ್ಬರು ಪ್ರೊಡ್ಯೂಸರ್, ಒಬ್ಬರು ಡೈರೆಕ್ಟರ್, ಆ್ಯಕ್ಚುಲಿ ಇಂಪಾಸಿಬಲ್. ರಾಮ್ ಪ್ರಸಾದ್ ಸರ್ ಗೊತ್ತಿರೋರಿಗೆ ಆ್ಯಕ್ಚುಲಿ ಗೊತ್ತಿರ್ತಾವ್ರು ಹೆಂಗೆ ಅಂತ ಅಂದ್ಬಿಟ್ಟು ಅವ್ರು ಸ್ಯಾಟಿಸ್ಫೈ ಮಾಡೋದು ಕಷ್ಟ ಸರ್. ಸ್ಯಾಟಿಸ್ಫೈ ಮಾಡೋದು ಕಷ್ಟ ಬಿಟ್ಬಿಡಿ. ಅವ್ರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಡಿಸ್ಟ್ ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್. ಸೀರಿಯಸ್ಲಿ 2 ದಿನಕ್ಕೆ ಒಂದು ಶೂಟ್ ಇತ್ತು ಸರ್. ಕೇರಳಕ್ಕೆ ಹೋಗ್ತಾ ಇದ್ವಿ. 2 days ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು. ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವರಿದ್ದೆ ಹೋಗ್ತಾ ಇದ್ದೀನಿ. ಡಯಟಲ್ಲಿದ್ದೆ, ಇನ್ನೂ ತಿಂದಿಲ್ಲ, ತಲೆ ಒಂದು ಸ್ವಲ್ಪ ಹೋಯಿತು. ಹೋಗ್ಬಿಟ್ಟು ನಿಂತಿರೋ ಬಸ್ಸಿಗೆ ಹೊಡೆದೆ. ಇಲ್ಲಿ ಹೊಡೆದಿದ್ದು ಏಟಿಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಕೆಳಗಡೆ ಬಿದ್ದೀನಿ. 30 ಜನ ತುಂಬೋರಲ್ಲಿ. ಇವ್ನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡಿದ್ಬಿಟ್ಟು ಆಟೋ ಒಳಗಡೆ ತಳ್ಬಿಟ್ಟು ನಡಿ ಮನೆಗೆ ಯಾಕೆ ಹೋಗೋಣ ನೋವು, ಹಾಸ್ಪಿಟ್ಲು ಏನಾದರೂ ಆಯಿತು ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು, ನಡೆಯೋ ಫಸ್ಟು ನಿನ್ನ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಟೀಮ್ ವರ್ಕ್ ಮಾಡಿರೋದು. ಎರಡು ಸೇರಿ ಸರ್. ಫಸ್ಟ್ ನಾನು ಫಸ್ಟ್ ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್, ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್. ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್. ಅದೇ ಹೇಳ್ತಾರೆ ಸರ್, ಇವ್ರ ಜೊತೆ ವರ್ಕ್ ಮಾಡೋದು. ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್. ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದರೆ, ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು 68 kg ಇದೆ ಸರ್. ನೀಟಾಗಿ ರೆಡಿ ಮಾಡಿದ್ರು ನಮ್ಮ ಶ್ರೀನಿವಾಸ್ ಗೌಡ ಮಾಸ್ಟ್ರು, ಮಜಲ್ 360. ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗಬೇಕು, 1 ತಿಂಗಳು ಟೈಮ್ ಇದೆ. ಮಗ 85 kg ಬೇಕು ಮಗ ನೀನು ಅಂತ ಅನ್ಸುತ್ತೆ. 2 ತಿಂಗಳಲ್ಲಿ 85 kg ತಿರ್ಗಾ. ಇನ್ನೊಂದು ತಿಂಗಳು ಬರ್ತದೆ, ತಿರ್ಗಾ ಒಂದು 10 kg ಕಮ್ಮಿ ಮಾಡ್ಬಿಡೋ ಅಂತಾನೆ. ಸೊ ದಿಸ್ ಇಸ್ ಚಾಲೆಂಜಿಂಗ್. ಸಾರಿ ಸರ್. ಹೌದು ಸರ್, ಒಂದು 3 shades ಬರುತ್ತೆ ಸರ್. ಸಬ್ಜೆಕ್ಟ್ ಇವಾಗ ಸ್ಕ್ರಿಪ್ಟ್ ಹೆಂಗಿದೆಯೋ ಅದಕ್ಕೆ ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಟೈಮ್ ತೊಗೊಂಡು ಮಾಡ್ಬೋದು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾದ ಬಗ್ಗೆ ಹೇಳಿ, ಯಾವ ಥರ ಸಿನಿಮಾ ಸರ್? ಪಾತ್ರದಲ್ಲಿ ಅದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್. ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಹೇಳಿ. ಇಲ್ಲ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಏನು ಹೇಳಿಲ್ಲ. ಅಂದರೆ 2-3 ಶೇಡ್ ಇದೆ ಸರ್ ಅದರಲ್ಲಿ. ಒಂದು ರೈಟರ್ ಶೇಡ್ ಥರ ಬರುತ್ತೆ, ಇನ್ನೊಂದು ಅಂಡರ್ವರ್ಲ್ಡ್ ಶೇಡ್ ಥರ ಬರುತ್ತೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ಏನಿದೆ? ಕ್ರೈಮ್ ಸಿನಿಮಾ? ಸಾರಿ, ಸಿನಿಮಾ ಕ್ರೈಮ್ ಸಬ್ಜೆಕ್ಟಾ ಏನು ಸರ್? ಹಾರರ್ ಕ್ರೈಮ್ ಸಬ್ಜೆಕ್ಟ್. ಹಾರರ್ ಕ್ರೈಮ್ ಸಬ್ಜೆಕ್ಟ್. ಓಕೆ, ಮೊದಲನೇ ಸಿನಿಮಾ ಅಪ್ಪ ಪ್ರೊಡ್ಯೂಸ್ ಮಾಡಿದ್ದಾರೆ. ಹೇಗಿತ್ತು ನಿಮ್ಮ ಜವಾಬ್ದಾರಿ? ಸರ್ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಸರ್ ಇದು.
ಆಡಿಯೋ ಬರ್ತಾ ಇಲ್ಲ ಅಂತ. ಜವಾಬ್ದಾರಿಗಳು ಹೇಗಿತ್ತು? ಖಂಡಿತ ಸರ್, ತುಂಬ ದೊಡ್ಡ ಜವಾಬ್ದಾರಿ ಇದು. ಇಟ್ ಇಸ್ ಡೂ ಆರ್ ಡೈ ಅನ್ನೋ ಒಂಥರ ಒಂದು ಸಿಚುವೇಶನ್ ಸರ್. ಪ್ರಿಪ್ರೇಷನ್ ಎಲ್ಲ ಹೇಗೆ? ಚಿತ್ರದಲ್ಲಿ ಐ ಆಮ್ ಅ ರೈಟರ್. ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್. ಓಕೆ, ಅದು ಡೈರೆಕ್ಟ್ ಆನ್ಸರ್ ಮಾಡ್ಬೇಕು ಸರ್ ಅದಕ್ಕೆ. ಎಲ್ಲೂ ನಿಮ್ಮದು ಫೇಸೇ ತೋರಿಸಿಲ್ಲ ಆ ಸಾಂಗಲ್ಲಿ. ಸಾರಿ, ಆ ಸಾಂಗಲ್ಲಿ ಎಲ್ಲೂ ನಿಮ್ಮ ಮುಖನೇ ಜಾಸ್ತಿ ಹೈಲೈಟ್ ಮಾಡಿದೆ, ಬರೀ ಹೀರೋಯಿನ್ ಅದ ಸರ್, ಅದು ಅವರೇ ಆನ್ಸರ್ ಮಾಡಬೇಕು ಸರ್. ಡೈರೆಕ್ಟ್ ಆನ್ಸರ್ ಮಾಡೋದು ಕರೆಕ್ಟಾಗಿ. ಓಕೆ, ಸಿನಿಮಾ ಬರೋಕ್ಕೆ ಪ್ರಿಪ್ರೇಷನ್ ಹೇಗಿತ್ತು? ಸರ್, ಎಲ್ಲಿ ಕಲ್ತ್ರಿ ಏನು? ಸರ್, ನಾನು ನೀನಾಸಂ ಸ್ಟೂಡೆಂಟ್ ಸರ್. 2011-12 ಬ್ಯಾಚ್. ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನೇಶ್ ಬಡಗೇರ್ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕದರಿ ಫೈಟು ಕಲ್ತ್ಕೊಂಡು ಕೇರಳಕ್ಕೆ ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ಬಂದಿರೋದು ಸರ್. ಕೇಳಿಸಿಲ್ಲ ಸರ್. ಸರ್, ಕಲರಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾ ಆ ಥರದ್ದು ಏನೂ ಇಲ್ಲ. ಬಟ್ ಏನಂತಂದರೆ ನಾವು ಅದು ಮಾಡುವಾಗ ಅದ್ರಲ್ಲಿ ಕೊಡೋ ಡೆಡಿಕೇಶನ್ ಆಗಲಿ, ಆ ಡೆಡಿಕೇಶನ್ ತುಂಬ ಕಡೆ ಯೂಸ್ ಆಗುತ್ತೆ ಸರ್. ನಾನೊಂದು 6 months ಕೇರಳಲ್ಲಿದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇತ್ತು, ಆ ಡೆಡಿಕೇಶನ್ ನನಗಿಲ್ಲಿ ಹೆಲ್ಪ್ ಆಗ್ತಾ ಇತ್ತು. ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು. ಸೊ ಅದನ್ನ ಫಸ್ಟ್ ಧೈರ್ಯ ಮಾಡಿದ್ರು ರಾಮಪ್ರಸಾದ್ ಸರ್. ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ. ಮಗ 30 ಲಕ್ಷ ಕೊಡ್ತೀನಿ ಮಗ, ಸಿನಿಮಾ ಮುಗಿಸ್ಕೊ ಬಂದ್ಬಿಡು, ನಾನು ಬರ್ತೀನಿ, ನಂಗೆ ಊಟ ಹಾಕ್ಬಿಡು ಅಂತ. ನಾನು ಅದಕ್ಕೆ ನಂಗೆ ಒಂದು ದಿವಸ ಯೋಚನೆ ಮಾಡಿ ಉಲ್ಟಾ ಇಲ್ಲ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ, ನಾನಂದ್ರೆ 30 ಲಕ್ಷ ಖರ್ಚು ಮಾಡ್ತೀನಿ, ನೀವು ಇನ್ನೊಂದು 3 ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ, ನೀವೇ ಮಾಡಿ, ನಿಮ್ಮ ಕೈಗೆ ನಾನು ಕೆಲಸ ಮಾಡ್ತೀನಿ ಅಂತ ಹಂಗೆ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ. ಸೊ ಅದಾದ್ಮೇಲೆ ಏನಾಯಿತು, ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ, ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್. ಸ್ಟ್ರಗಲ್ಸ್ ಸಿ, ಈಗ ಸ್ಟಾರ್ ಡೈರೆಕ್ಟರು, ಸ್ಟಾರ್ ಹೀರೋ, ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ. ಇಟ್ಸ್ ಲೈಕ್ ಓಕೆ, ಶೂ ಶಾಟ್ ದುಡ್ಡು ಬರುತ್ತೆ, ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ. ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು. ಅಪ್ಪ ಈಗ ಅರುಣ್ ಮಗ ಆಗಿರ್ಬೋದು, ಬಟ್ ಇಟ್ಸ್ ಅ ಫ್ರೆಶ್ ಮಾರ್ಕೆಟಲ್ಲಿ ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ. ಹೀರೋಗಳಿಗೆ ಹೋಗ್ತಾ ಇಲ್ಲ ಸರ್, ಓದಾಡ್ತಿದ್ವಿ ನಾವೆಲ್ಲರೂ. ಬಟ್ ಆ ಟೈಮ್ಲಿ ಏನೋ ಒಂದು ಫಂಡ್, ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವರು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಇಟ್ ಟುಕ್ ಟೈಮ್. ಸೆಟ್ ಹೋಯ್ತು, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ, ಕೋವಿಡ್ ಬಂತು, ಅದಾದಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿ ಬಿದ್ದೋಯ್ತು, ಸಿನಿಮಾನೇ ಹೋಗಲ್ಲ, ಅಷ್ಟರಲ್ಲಿ 1 ಕೋಟಿ ಏನೋ ಹಾಕ್ಬಿಟ್ಟಿದ್ರು ಅಷ್ಟು, ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋ ಟೈಮಲ್ಲಿ ವಿ ಗಾಟ್ ಸಮ್ ಹೋಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್. ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು. ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಜಾಗ್ರತ ಅಂದ್ಬಿಟ್ಟು. ಸೊ ಈ ಥರ ಲೈಕ್ ಇಟ್ಸ್ ಗೋಯಿಂಗ್ ಆನ್. ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್, ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಜಂಗ್ಲಿಲಿ ಬರ್ತಾ ಇದೆ. ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಆ್ಯಕ್ಚುಲಿ ನಮ್ಮ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗುತ್ತೆ ಸರ್. ಈಗ ನಾವು ಗಾರ್ಗಾ ಅಂತ ನಾವು ಏನು ನೋಡ್ತಾ ಇದೀವಿ, ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನೂ ಆಚೆ ಬಿಟ್ಟಿಲ್ಲ, ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ ಬಿಟ್ಟು ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಸೂನ್ ವಿ ಆರ್ ಕಮಿಂಗ್, 1 or 2 months. ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್ ಔಟ್. ಆ ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಸರ್, ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ದು ಕತೆ ಒಂದು ಊರಲ್ಲಿ ನಡೆಯೋದು. ಈಗ ಕ್ರೈಮ್, ಈಗ ನೋಡ್ಬೇಕಾ ಕ್ರೈಮ್ ಥ್ರಿಲ್ಲರ, ಹಾರರ್ ಜಾನರ ಅಂತ ಅನ್ಸ್ಬೋದು. ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ತರಾರು ನೋಡ್ಬೋದು, ಹಾರರ್ ತರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಜಾನರ್. ಹಾಂ ಸರ್, ಲ್ಯಾಂಡ್ ಆಫ್ ಶ್ಯಾಡೋ, ನಾವು ಶ್ಯಾಡೋ ಯಾವ ಥರ ಆಗ್ಬೋದು. ಸಿ, ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ. ಸಮ್ಟೈಮ್ಸ್ ನಮ್ಮ ಶ್ಯಾಡೋನು ನಾವು ಎಳ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ. ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಸಿನಿಮಾದಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದು ಕಂಟೆಂಟ್ ಬಿಟ್ಟೆ, ನಾನೇನು ಅವು ಸಿಕ್ಕೊಡಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ಮ ಮುಂದೆ ಇಡ್ತೀನಿ, ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್. ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡಬೇಕು. ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೈಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನ್ ಆಗಿ, ಒಬ್ಬ ಫಿಲಮ್ ಬೇಕಾಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದ್ದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್, ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆ ಬಿಟ್ಬಿಡೋಣ.
ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್. ಸಿನಿಮಾಲಿ ಬಂದು ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸೋದು. ಈ ಪಾಯಿಂಟ್ ಆಫ್ ವ್ಯೂ ಸ್ಟಾರ್ಟ್ ಸರ್. ಯಾಕಂದ್ರೆ ಏನಾದ್ರು ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಫ್ಲೈಟ್ಸ್ ಇಲ್ಲ ಇದಿಗೋ ಬೇರೆ ಫ್ಲೈಟ್ಸ್ ಇದೆ ಸರ್. ಅವ್ರ ಪ್ರೈಸಿಂಗ್ ನೋಡಿದಿರಲ್ಲ ಸರ್. ಅಲ್ಲ ಆಮೇಲೆ ಟಿಕೆಟ್ಸ್ ಎಲ್ಲ ಫುಲ್ ಇಲ್ಲ ಅಂದ್ಮೇಲೆ ಯು ನೋ ದ ಪ್ರೈಸಿಂಗ್ ಇಸ್ 40,000 rupees per ticket. ಅವ್ರು ಏನ್ ಮಾಡ್ತಿದ್ದಾರೆ, ರೈಸಿಂಗ್ ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಸರ್. ಇಲ್ಲಿ ಇರೋದು ಏರ್ ಏಷ್ಯಾ, ಏರ್ ಇಂಡಿಯಾ ಇದು ಸರಿ ಡಿಮ್ಯಾಂಡ್ ಮಾಡ್ತಿದ್ರೆ ಮಾಡ್ತಾರೆ. ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಬಟ್ ನೆಕ್ಸ್ಟ್ ಇದರಲ್ಲಿ ಐ ಮೇಕ್ ಶೋರ್ ಲೈಕ್ ನಮ್ಮ ಕ್ಯಾಸ್ಟ್ ಇಲ್ಲಿ ಏನ್ ನೋಡ್ತಾ ಇದ್ರಿ ಪೋಸ್ಟ್ ಅಲ್ಲಿ ಅವ್ರನ್ನೆಲ್ಲರೂ ನಾವು ಪ್ರೆಸ್ಗೆ ಕರ್ಸ್ತೀವಿ ಸರ್. ಕುಮಾರ್ ಸರ್, ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ನಾವು ನಿಮ್ಗೆ ಗೊತ್ತು, ಎಲ್ಲ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನ್ನ ಮಗನೂ ಅವರು ಫ್ರೆಂಡ್ಸ್, ಒಂದೇ ಸ್ಕೂಲ್ ಇಬ್ಬರು ಓದಂಥವ್ರು. ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ. ನಾನು ಶಶಿ ಹತ್ರ ಈ ಪಿಕ್ಚರ್ ನೋಡೋಕ್ಕಿಂತ ಮುಂಚೆ ಶಶಿ ಒಂದು ಪಿಕ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಒಂದು ಚಿಕ್ಕದಾಗಿ ಅಡ್ವಾನ್ಸ್ ಕೊಟ್ಟಿದ್ವಿ, ದೊಡ್ಡದಾಗಿ ಕೊಡ್ತಿದ್ರು. ಇದು ನೋಡೋಕ್ಕಿಂತ ಮುಂಚೆನೇ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟು ಪ್ಲಾನ್ ಮಾಡ್ತಾ ಇದ್ದೀವಿ. ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ರಿಲೀಸ್ ಮಾಡಬೇಕು ಅದು ಪಾಪ ರಿಲೀಸ್ ಮಾಡಿಕೊಡೋಕ್ಕೆ ನಮ್ಮ ಕೆಲಸ ಇರೋದು. ನಾವು ವಿತರಕರು ಏನು ಮಾಡ್ತೀವಿ, ನಿರ್ಮಾಪಕರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ. ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೊಂದು ವಾರದಲ್ಲೋ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು, ಮತ್ತು ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತೆಲುಗು, ತಮಿಳು, ಮಲಯಾಳಂ ಮಾಡಬೇಕು. ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ. ಬೇರೆ ಏನು ಕೇಳಪ್ಪ, ಸಾಧ್ಯ ಸಾಧ್ಯ